ಇಲ್ಲಿ ಇದರ ಸಹಭಾಗಿತ್ವದೊಂದಿಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸೊ ನೋಡಿ, ಲಕ್ಷ ಖರ್ಚು ಮಾಡಿದ್ರೆ ಸುಮಾರು ಅವ್ರಿಗೆ ಖರ್ಚು ಮಾಡೋದಕ್ಕೆ 10 ವರ್ಷ ಎಕ್ಸ್ಟ್ರಾ ಬದುಕಿದ್ರು ಅಲ್ವಾ? ಅಂದ್ರೆ ಅವ್ರ ಆರೋಗ್ಯ ಹೆಂಗಿದೆ, BP ಹೆಂಗಿದೆ, ಶುಗರ್ ಹೆಂಗಿದೆ ನೋಡಿಕೊಳ್ಳುವಂತ ಜವಾಬ್ದಾರಿಯನ್ನು ನಮ್ಮೆಲ್ಲರ ಹೊಣೆ. ಅದರಲ್ಲೂ ಸಹ ಎಸ್ಪೆಷಲಿ ಸಮಾಜ ಕಾರ್ಯ ವಿದ್ಯಾರ್ಥಿಗಳು, ಸಮಾಜ ಕಾರ್ಯದ ಉಪನ್ಯಾಸಕರು ಏನಿದ್ದಾರೆ, ಇಡೀ ಸಮಾಜದ ಸಮಸ್ಯೆಗಳನ್ನ ಪ್ರತಿಯೊಂದು ಅಂಶಗಳನ್ನ ಕೂಲಂಕುಷವಾಗಿ ಏನ್ ಮಾಡ್ತಾರೆ, ಅಧ್ಯಯನಕ್ಕೆ ಒಳಪಡಿಸ್ತಾರೆ. ಅದರಲ್ಲೂ ಸಹ ಎಲ್ಲರಲ್ಲಿ ಅಥವಾ ಓಲ್ಡ್ ಏಜ್ ವಯಸ್ಸಾದಂಥ ಸಂದರ್ಭದಲ್ಲಿ ನಾವು ಎಷ್ಟು ಜವಾಬ್ದಾರಿತವಾಗಿ ನಾವು ನೋಡ್ಕೊಳ್ಬೇಕು. ಸೊ ಕಳಿಸಿದ ಸಂದರ್ಭದಲ್ಲಿ ನಾವು ನೋಡಿಕೊಳ್ಳುವಂಥ ನಮ್ಮಲ್ಲಿರುವಂಥ ಸಾಮಾನ್ಯ ಜ್ಞಾನ ಇದೆಯಲ್ಲ, ಪ್ರಸ್ತುತದಲ್ಲಿ ಹೊಂದುತ್ತಾ ಇದೆ. ತಾಯಿನ ಆರೈಕೆ ಮಾಡೋದು, ತಂದೆಯನ್ನು ಆರೈಕೆ ಮಾಡೋದು, ಇದು ಎಲ್ಲರೂ ನಮ್ಮ ಜವಾಬ್ದಾರಿ ಆಗಿದೆ. ಅದು ನೋಡಿ, ಇವತ್ತು ಪ್ರಸ್ತುತ ವಿದ್ಯಮಾನದಲ್ಲಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ. ಏಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅವರಲ್ಲಿ ತಂದೆ ತಾಯಿಗಳನ್ನ ಸರಿಯಾದ ಮಟ್ಟದಲ್ಲಿ ನೋಡ್ಕೊಳ್ತಿಲ್ಲ. ನೋಡಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾವು 1500 ವೃದ್ಧಾಶ್ರಮಗಳನ್ನು ನೋಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ. ನಮಗೆ ಆ ವೃದ್ಧಾಶ್ರಮಗಳನ್ನ ಏನು ಕಟ್ಟಿಸ್ತಾ ಇದ್ದಾರೆ ಅಂತಂದ್ರೆ, ತಂದೆ ತಾಯಿಗಳನ್ನ ನೋಡ್ಕೊಳ್ತಾ ಇಲ್ಲ ಮಕ್ಕಳುಗಳು. ಮತ್ತೆ ಅವ್ರಿಗೆ ಯಾವ ಒಂದು ಸಮಸ್ಯೆಗಳು ಕಾಡ್ತಾ ಇದೆ ಅಂದ್ರೆ, ಫಿಸಿಕಲ್ ಇಶ್ಯೂಸ್ ಫಿಸಿಕಲ್ ಹೆಲ್ತ್ ಇಶ್ಯೂಸ್, ಆರೋಗ್ಯದ ಇದು ದೈಹಿಕ ಆರೋಗ್ಯದ ಸಮಸ್ಯೆಗಳೇನಾಗ್ತಾ ಇದೆ ನೋಡುವಾಗ. ಸೊ ಕ್ರೋನಿಕ್ ಡಿಸೀಸಸ್ ಅಂಡ್ ಮೊಬಿಲಿಟಿ ಇಶ್ಯೂಸ್ ಅಂಡ್ ಸೆಕ್ಸುವಲ್ ಡಿಕ್ಲೈನ್ಸ್, ಸ್ಲೀಪ್ ಡಿಸ್ಟರ್ಬೆನ್ಸ್, ಕ್ರೋನಿಕ್ ಡಿಸೀಸಸ್. ನಾವು ಕ್ರೋನಿಕ್ ಡಿಸೀಸ್ ನೋಡುವಾಗ ಅಲ್ಲಿ ಡಯಾಬಿಟಿಸ್ ನೋಡ್ತೀವಿ, ಹೈಪರ್ ಟೆನ್ಷನ್ ನೋಡ್ತೀವಿ, ಕಾರ್ಡಿಯಾಲಜಿಸ್ಟ್ ನೋಡ್ತೀವಿ. ಡಿಸೀಸ್ ಕಾಮನ್ ಅಮಾಂಗ್ ದಿ ಓಲ್ಡ್ ಅಡಲ್ಟ್ಸ್. ಅಂದ್ರೆ ವೃದ್ಧರಿಗೆ ನಮಗೆ ಡಯಾಬಿಟಿಸ್ನ ಆ ಸಂದರ್ಭದಲ್ಲಿ ಈ ವಯಸ್ಸು ಆಫ್ಟರ್ ದಿ 40 ಆದ್ಮೇಲೆ ನಮ್ಮ ದೇಹ ಏನಾಗ್ತದೆ, ಮಾಸ್ಕ ಬರ್ತದೆ. ಸೊ ಮಾಸ್ಕ ಬರುವ ಸಂದರ್ಭದಲ್ಲಿ ಹಲವಾರು ರೋಗಗಳಿಗೆ ತುತ್ತಾಗುತ್ತೆ ದೇಹ. ಒಂದು ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಅಂತ ಕರೀತೀವಿ ಡಯಾಬಿಟಿಸ್ ಅಂದ್ರೆ. ಸೊ ಸಕ್ಕರೆ ಕಾಯಿಲೆ ಅಂತ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀವು ಅದನ್ನ ಕಂಟ್ರೋಲ್ ಮಾಡಬೇಕು ನೋಡಿ. ಅದು ಬಂದಾಗ ತುಂಬಾ ಸುಸ್ತಾಗುತ್ತೆ ದೇಹ. ನೀವು ವಾಕ್ ಮಾಡೋದು, ಟ್ಯಾಬ್ಲೆಟ್ ತಗೊಳ್ಳೋದು ಸರಿಯಾದ ಮಟ್ಟದಲ್ಲಿ ಮಾಡಲಿಲ್ಲ ಅಂದ್ರೆ ಇಡೀ ದೇಹ ಏನಾಗ್ತದೆ ಅಂದ್ರೆ ತುಂಬಾ ನಿಮಗೆ ಸುಸ್ತಾಗ್ತದೆ. ಅದಕ್ಕೆ ಏನು ಡಾಕ್ಟರ್ಸ್ ನಿಮಗೆ ಮಾತ್ರೆಗಳನ್ನು ಕೊಟ್ಟಿರ್ತಾರೆ, ಆ ಮಾತ್ರೆಗಳನ್ನ ಸರಿಯಾದ ಮಟ್ಟದಲ್ಲಿ ನೀವು ಜವಾಬ್ದಾರಿಯುತವಾಗಿ ಕಾರ್ಯಗಳನ್ನು ನಿರ್ವಹಿಸ್ತಾ ಹೋಗಬೇಕು.